ಕಾಂಟ್ರವರ್ಸಿಗೆ ಕೇರ್ ಆಫ್ ಅಡ್ರೆಸ್ ಆಗಿರೋ ರಾಮ್ ಗೋಪಾಲ್ ವರ್ಮಾ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದ ಸಾರಾ ಗೋವಿಂದ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ RGV ಅವರು ಏನು ಮಾತನಾಡಿದ್ದಾರೆ ಅಣ್ಣವರ ಬಗ್ಗೆ ಅಂತ. ಅಣ್ಣವರ ಬಗ್ಗೆ ಮಾತನಾಡೋ ಅಷ್ಟು ಯೋಗ್ಯತೆ ಆ ಮನುಷ್ಯನಿಗೆ ಇದೆಯಾ ಅಂತ ಸರ್? ಅಲ್ಲ ನೋಡಿ, ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ನಾವೆಲ್ಲ ಪರಸ್ಪರ ಒಂಥರ ಅಣ್ಣ ತಮ್ಮದಿರ ಥರ ಇದ್ದೀವಿ. ಇಂಥ ಹುಚ್ಚರಿಂದ ಭಿನ್ನಾಭಿಪ್ರಾಯ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಣ್ಣವ್ರ ಬಗ್ಗೆ ಇವನು ಏನು ತಿಳ್ಕೊಂಡಿದ್ದಾನೆ, ಅವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಇತಿಹಾಸ ತಿಳ್ಕೊಬೇಕು. ಯಾರೇ ಆಗಲಿ, ಇವತ್ತು ಇನ್ನೂ ಅಮಿತಾಬ್ ಬಚ್ಚನ್ ಬದುಕಿದ್ದಾರೆ, ಸತ್ತಿಲ್ಲ, ಇನ್ನೂ ಬದುಕಿದ್ದಾರೆ. ಹೇಳಿ ಅಮಿತಾಬ್ ಬಚ್ಚನ್ ಅವರು, ಇಲ್ಲ ರಾಮ್ ಗೋಪಾಲ್ ವರ್ಮನ್ಗೆ ಹೇಳಿ ನಾನು ಯಾವ ಪಿಕ್ಚರ್ ಮಾಡಿದ್ದೀನಿ ಅಣ್ಣವ್ರದ್ದು ಅಂತ ಹೇಳ್ಬಿಟ್ಟು. ಇನ್ನೂ ಅಣ್ಣವ್ರ ಪಿಕ್ಚರು ಅಮಿತಾಬ್ ಬಚ್ಚನ್ ರೀಮೇಕ್ ಮಾಡಿದ್ದಾರೆ, ಶಿವಾಜಿ ಗಣೇಶನ್ ಮಾಡಿದ್ದಾರೆ, ನಾಗೇಶ್ವರ ಮಾಡಿದ್ದಾರೆ. ಇಂಥ ಕಲಾವಿದನ ಬಗ್ಗೆ ರೀಮೇಕ್ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಎಷ್ಟರ ಮಟ್ಟಿಗೆ ಅದನ್ನು ನಾವು ಒಪ್ಕೋಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂಥರ ಅಸಹ್ಯ ಆಗ್ತಾಯಿದೆ. ರಾಮ್ ಗೋಪಾಲ್ ವರ್ಮಾ ಅವರ ಹೇಳಿಕೆಯಿಂದ. ಅವನೊಬ್ಬ ಹುಚ್ಚ, ಅವನ ಬಗ್ಗೆ ನಾನು ಮಾತನಾಡಿದ್ರೆ ವೇಸ್ಟು. ಈಗಾಗಲೇ ನಾನು ನಮ್ಮ ತೆಲುಗು ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದೀನಿ. ಇಂಥ ಹೇಳಿಕೆಗಳನ್ನು ಕೊಟ್ಟು ಇಲ್ಲಿ ವಿವಾದ ಸೃಷ್ಟಿ ಮಾಡ್ತಾಯಿದ್ದಾನೆ. ಅವನಿಗೆ ಸ್ವಲ್ಪ ಕರೆದು ಸ್ವಲ್ಪ ಬುದ್ಧಿ ಹೇಳಿ ಅವನು ಏನು ಮಾತಾಡಿದಾನೋ ಆ ಮಾತಿಗೆ ಅವನು ವಾಪಸ್ ತಗೊಳ್ಳೋಕೆ ಹೇಳಿ. ಅವನಿಗೆ ಇತಿಹಾಸ ತಿಳ್ಕೊಂಡು ಮಾತಾಡಲಿ. ಇವತ್ತೇನಮ್ಮ ರಾಜ್ಕುಮಾರ್ ಬಗ್ಗೆ ಯಾರು ಮಾತಾಡೋಕ್ಕೆ ಸಾಧ್ಯ ಇದೆ? ಅದು ಭಾಷೆ ವಿಚಾರದಲ್ಲಿರ್ಬೋದು, ಅಥವಾ ಕಲೆಯಲ್ಲಿರ್ಬೋದು, ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಏನು ತಿಳ್ಕೊಂಡಿದ್ದಾನೆ ಇವನು? ಇಂಥ ಹೇಳಿಕೆಗಳನ್ನು ಕೊಟ್ಟು ಒಬ್ಬ ಹುಚ್ಚ ಅನ್ನಿಸ್ಕೊಳ್ತಾ ಇದ್ದಾನೆ. ಇದಕ್ಕಿನ್ನ ಬೇಕಾ? ಅಲ್ಲ ಸರ್, ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನೇ ರೀಮೇಕ್ ಮಾಡಿ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಫೇಮಸ್ ಆದರು ಅಂತ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಸೊ ನಿಜವಾಗ್ಲೂ ಏನಾದರೂ ರೀಮೇಕ್ ಸಿನಿಮಾಗಳನ್ನು ಅಣ್ಣವ್ರು ಮಾಡಿದ್ರಾ ಅಂತ? ನಾವು ನೋಡಿರೋ ಹಾಗೆ ಅವ್ರ ಸಿನಿಮಾಗಳನ್ನ ತುಂಬ ಜನ ರೀಮೇಕ್ ಮಾಡ್ತಿದ್ರು ಬೇರೆ ಭಾಷೆಗಳಲ್ಲಿ ಅಂತ. ನೋಡಮ್ಮ, ರಾಜ್ಕುಮಾರ್ ಅವರು ನನ್ನ ಒಂದು ಗಮನದಲ್ಲಿದ್ದಂಗೆ ಅವರು ಯಾವುದೇ ರೀಮೇಕ್ ಚಿತ್ರಗಳನ್ನ ಮಾಡೋದು ಇಲ್ಲ, ಮಾಡ್ತಿರಲಿಲ್ಲ. ಇವ್ರ ಚಿತ್ರಗಳನ್ನ ಬೇಕಾದಷ್ಟು ಜನ ಮಾಡಿದ್ದಾರೆ. ಕೊನೆಗೆ ಎಲ್ಲರೂ ಸರೆಂಡರ್ ಆಗಿದ್ದಾರೆ. ರಾಜ್ಕುಮಾರ್ ಅವ್ರ ಮುಂದೆ ಬಂದು ಏನೇ ಆಗಲಿ ನಿನ್ನ ಥರ ಆಡಿಟಿಂಗ್ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಒಂದು ಪಾತ್ರಕ್ಕೆ ಜೀವ ತುಂಬಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾಯಿದ್ದಾರೆ. ಅಂಥ ಒಬ್ಬ ದೊಡ್ಡ ಕಲಾವಿದನ ಬಗ್ಗೆ ನೀವು ಮಾತಾಡುವಾಗ, ಇವನು ರಜನಿಕಾಂತ್ ರಾಜ್ಕುಮಾರ್ ಅವ್ರದ್ದು ಅನುರಾಗ್ ಅರಳಿತು ಪಿಕ್ಚರ್ನ ರೀಮೇಕ್ ಮಾಡಿದ್ದಾರೆ. ಅದನ್ನು ನಾವು ಯಾರಾದರೂ ಹೇಳ್ತೀವ? ಇಲ್ಲ, ಅದು ಸಿನಿಮಾ. ಅದನ್ನು ಸುಮ್ಮನೆ ಇಲ್ದಿದ್ದನ್ನು ತಲೆ ಮೇಲೆ ಹೇಳ್ಕೊಳ್ಳೋದು. ಈಗ ಕಮಲ್ ಹಾಸನ್ ಮಾಡಿದ್ನಲ್ಲ, ಆ ಥರ ಇವನೊಬ್ಬ ಇತಿಹಾಸನ ತಜ್ಞ ಅನ್ನೋ ಥರದ ಇಂಡಸ್ಟ್ರಿಯಲ್ಲಿ ಮಾತಾಡಿದ್ದಾನೆ. ಅವನ ಮಾತಿಗೆ ಅಷ್ಟು ಗೌರವವನ್ನು ಕೊಡಬೇಕಾಗಿಲ್ಲ, ಮಹತ್ವವನ್ನು ಕೊಡಬೇಕಾಗಿಲ್ಲ. ನಾವೆಲ್ಲರೂ ಅವನೊಬ್ಬ ಹುಚ್ಚ ಅಂತ ತೀರ್ಮಾನ ಮಾಡಿದ್ದೀವಿ. ಆ ಹುಚ್ಚನಿಗೆ ನಾವು ಇಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಅವಶ್ಯಕತೆ ಇಲ್ಲ. ಅವನು ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟು ತೆಲುಗಿನವರು ಕನ್ನಡದವ್ರ ಮಧ್ಯೆ ತಂದಿಕ್ಕು ಅಂತ ಕೆಲಸ ಮಾಡ್ತಾಯಿದ್ದೇನೆ. ಇದಕ್ಕೆ ನಾವು ಅವಕಾಶ ಕೊಡಲ್ಲ. ರಾಮ್ ಗೋಪಾಲ್ ವರ್ಮಾ ಇನ್ನು ಮುಂದಾದರೂ ಯಾರ ಬಗ್ಗೆ ಮಾತಾಡುವಾಗಲೂ ಕೂಡ ತಿಳ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು. ಇಲ್ಲ, ಅವರು ಹೇಳ್ತಾರೆ. ಈಗ ಅವನು ಇದರಲ್ಲಿ ತೆಲುಗು ಚಿತ್ರರಂಗದಲ್ಲಿ ಅವನೊಬ್ಬ ಬೇಜವಾಬ್ದಾರಿ ನಿರ್ದೇಶಕ ಅಂತ ಹೇಳ್ಬಿಟ್ಟು ಎಲ್ಲರೂ ದೂರ ಇಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ದೂರ ಇಟ್ಟಿದ್ದಾರೆ. ಅವನ ಬಗ್ಗೆ ಮಾತಾಡಿದ್ರೆ ನಗ್ತಾರೆ, ಅವನ ಬಗ್ಗೆ ಮಾತಾಡಿದ್ರೆ ಅವನೊಬ್ಬ ಹುಚ್ಚ ಅಂತಾರೆ, ಹಿಂಗೆ ಹೇಳ್ತಾರೆ. ಸಿನಿಮಾ ಮಾಡೋದು ಬಿಟ್ಟು ಬೇರೆ ಬೇರೆ ಇದೆಲ್ಲ ಯಾತಕ್ಕೆ ಬೇಕು ಅವನಿಗೆ? ಅಲ್ಲ, ಕನ್ನಡಿಗರು ಧಮಕಿ ಹಾಕೋದೆಲ್ಲ ಮಾಡ್ತಿದ್ದಾರೆ ಇತ್ತೀಚೆಗೆ ಜಾಸ್ತಿ ಅಂತಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಅಲ್ಲ, ಧಮಕಿ ಹಾಕೋದು ಯಾರು ಹೇಳಿದ್ದಾರೆ? ಅವ್ನಿಗೆ ಯಾರು ಯಾವ ಇಂಡಸ್ಟ್ರಿ ಬಂದು ಧಮಕಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ? ಯಾರಿಗೆ ಧಮಕಿ ಹಾಕಿದ್ದೀವಿ ನಾವು? ಯಾರಾದರೂ ಭಾಷೆ ಬಗ್ಗೆ ಮಾತಾಡಿದಾಗಷ್ಟೇ ಅವ್ರಿಗೆ. ಹೌದು, ಭಾಷೆ ವಿಷಯ ಬಂದಾಗ ಭಾಷೆಗಿನ ದೊಡ್ಡವ್ರು ಯಾರೂ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ತೆಲುಗು ಬಗ್ಗೆನೋ ತಮಿಳ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಎಷ್ಟು ನೋವಾಗಲ್ಲ? ಆ ಕೆಲಸ ನಾವು ಮಾಡಿದ್ದೀವ? ಮಾಡ್ತಾ ಇರೋದು ನೀವು. ಅವ್ನಿಗೆ ಹೇಳಿ, ಕಮಲ್ ಹಾಸನ್ಗೆ ಬುದ್ಧಿ ಹೇಳಿ, ನೀನು ಹೋಗಿ ಧಮಕಿ ಹಾಕೋದಲ್ಲ. ಕಮಲ್ ಹಾಸನ್ಗೆ ನೀನು ಮಾತಾಡಿ ತಪ್ಪು ಅಂತ ಹೋಗಿ ಹೇಳು ನೀನು, ದಮ್ಮಿದ್ರೆ. ಅದು ಬಿಟ್ಟು ಸುಮ್ಮನೆ ರಾಜ್ಕುಮಾರ್ ವಿಷಯ ಪ್ರಸ್ತಾಪ ತಗೊಂಡ್ರು. ಯಾಕೆಂತ ಹೇಳಿದ್ರೆ ಅಂಥವ್ರ ವಿಷಯ ತಗೊಂಡ್ರೇ ಸ್ವಲ್ಪ ಮೂಲೆ ಸೇರಿಬಿಟ್ಟಾರಲ್ಲ. ಅಂಥವ್ರ ವಿಷಯ ಮಾತಾಡಿದಾಗ ನಾನು ಬೆಳಕಿಗೆ ಬರ್ತೀನಿ ಅಂದ್ಕೊಂಡಿದ್ದಾನೆ. ಇದೆಲ್ಲ ಅವನ ವ್ಯಕ್ತಿತ್ವಕ್ಕೆ ಅಥವಾ ಅವನು ಚಿತ್ರರಂಗದಲ್ಲಿ ಎಷ್ಟು ಚಿತ್ರಗಳನ್ನು ಮಾಡಿದನೋ ಅದನ್ನೆಲ್ಲ ನೆನೆಸ್ಕೊಂಡಾಗ ಎಷ್ಟು ತೋಪ್ ಪಿಕ್ಚರ್ ಇಚ್ಚಿದ್ದು ಕೊಟ್ಟವನೇ. ಶಿವರಾಜ್ ಕುಮಾರ್ ಹಾಕ್ಕೊಂಡು ಪಿಕ್ಚರ್ ಮಾಡಿದ್ಯಾ ನೀನು? ವೀರಪ್ಪನ ಬಗ್ಗೆ
ಆವಾಗ ನಿನಗೆ ಕನ್ನಡಿಗರು ಬೇಕಾಗಿತ್ತು, ಅವ್ರ ಮಗನೇ ಅವ್ರ ಮಗನೇ ಬೇಕಾಗಿತ್ತು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಹಾಂ, ಇದೆಲ್ಲ ಗೊತ್ತಿಲ್ವೇ ನಮಗೆ? ಹಾಗಾಗಿ ಇವತ್ತು ನಾನು ನಿಮ್ಮ ಮುಖಾಂತರ ಹೇಳ್ತೀನಿ, ಇಂಥ ವ್ಯಕ್ತಿಗೆ ಹೆಚ್ಚು ಮಹತ್ವವನ್ನು ಕೊಡೋ ಅವಶ್ಯಕತೆ ಕನ್ನಡ ಇಂಡಸ್ಟ್ರಿಗಿಲ್ಲ. ಅವನೊಬ್ಬ ಹುಚ್ಚ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಸರ್, ನಟಿಯರು ಅಷ್ಟೇ ಇತ್ತೀಚೆಗೆ ಕನ್ನಡದ ಬಗ್ಗೆನೇ ಮಾತಾಡ್ತಿರ್ತಾರೆ. ಯಾವಾಗಲೂ ಇವಾಗ ರಶ್ಮಿಕಾ ನಾನು ಕನ್ನಡತಿ ಅಲ್ಲ, ಕೊಡವ, ನನಗೆ ಕನ್ನಡ ಬರಲ್ಲ ಅಂತ ಹೇಳ್ತಿರ್ತಾರೆ. ನಾನು ಫ್ರಮ್ ಹೈದ್ರಾಬಾದ್ ಅಂತ ಹೇಳ್ತಾರೆ. ಮತ್ತು ಕೃತಿ ಶೆಟ್ಟಿನೂ ಅಷ್ಟೇ, ಮೊನ್ನೆ ಅವಾರ್ಡ್ ತೊಗೊಳ್ಳೋವಾಗ ಕನ್ನಡದಿಂದ ಬಂದಿರೋದು ಅಂತ ಅಂದಾಗ ಕನ್ನಡ ಅಲ್ಲ, ಬೇಸಿಕಲಿ ಆ್ಯಕ್ಚುಲಿ ತುಳು ಅಂತ ಹೇಳ್ತಾರೆ. ಸೊ ಎಲ್ಲ ಇಲ್ಲೇ ಇರೋರೆ, ಆದರೆ ಕನ್ನಡನ ಬಿಟ್ಕೊಡೋದು ಎಷ್ಟು ಸರಿ? ಅವರ ಮಾತೃಭಾಷೆಗಳು ಬೇರೆ ಇರ್ಬೋದು, ಆದರೆ ಅವ್ರು ಇರೋದೆಲ್ಲಿ? ಕರ್ನಾಟಕದಲ್ಲಿ. ಇವರೆಲ್ಲ ಒಂದು ಸಾರಿ ತಿರುಗಿ ರಾಜ್ಕುಮಾರ್ ಅವ್ರು ನೋಡಬೇಕು, ಅವರ ಆದರ್ಶಗಳನ್ನ ನೋಡಬೇಕು. ನೀನು ಕೊಡವ, ನೀನು ತುಳು ಅಂತ ನಾವು ಯಾವತ್ತಾರು ಭೇದ ಭಾವ ಮಾಡಿದ್ದೀವ? ಕರ್ನಾಟಕದಲ್ಲಿ ಎಲ್ಲ ಭಾಷೆನೂ ಒಂದೇ ನಮಗೆ. ನೀನು ತುಳು ಭಾಷೆಯಲ್ಲಿ ತುಳು ಒಳಗೆ ಹುಟ್ಟಿರ್ಬೋದು, ಆದರೆ ನೀನು ಕನ್ನಡತಿ, ಅದನ್ನು ಮರಿಬಾರ್ದು ಯಾರೇ ಆಗಲಿ. ನೀವೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡೋಂಥ ಕಲಾವಿದರು. ನಿಮಗೆ ಭಾಷೆ ಬಗ್ಗೆ, ನಾಡಿನ ಬಗ್ಗೆ, ಈ ನೆಲ ಜಲದ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡೋದನ್ನು ಇನ್ನು ಮುಂದಾದರೂ ಕಲ್ತ್ಕೊಳ್ಳಿ ಅಂತ ಅವ್ರಿಗೆಲ್ಲರಿಗೂ ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ಮಾಪಕ ಸಾರೋ ಗೋವಿಂದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.